ವಾಯ್ಸ್ ಹಾಕ್ಸಿರ ಆರ ಮೊನ್ನೆಲ್ಲ ಅದೇದು ಓ ಹಂಗೆ ಅಸಿಸ್ಟೆಂಟಾ ಪಿಯ ಪಿಯ ಪುಷ್ಟಿ ದೃಷ್ಟಿ ಅದಕ್ಕೆ ಇವಳು ಅಡ್ಡಿ ನೋಡಿ ಗೈಸ್ 4,000 ರೂಪಾಯಿ ಅಂತೆ ಒಂದು ರೈಡಿಗೆ. ಈ 4,000ದಲ್ಲಿ 2,000 ರೂಪಾಯಿ ಗೋವಾಗೆ ಹೋಗಿ ಬಂದ್ಬಿಡ್ಬೋದು. ಹಾಕೋದು ಅತ್ತೆಲ್ಲ ಮಳೆ ಬರೋ ಥರ ಇದೆ. ಇವಾಗ ಅನ್ನಿತಿದೆ ಏನಾಗುತ್ತೆ ಗೊತ್ತಿಲ್ಲ. ಉತ್ಸವದ ಕತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಥಂಬ್ನೇಲಲ್ಲಿ ನೋಡಿದ. ಗಣಪತಿ ಜಾತ್ರೆ ಟಿಪ್ಟೋದಲ್ಲಿ ನಾಳೆ ನಾಡಿದ್ದು ವಜ್ರ ನೋಡ್ತಾರೆ. ಇವತ್ತು ಮೊನ್ನೆಲ್ಲ ಅದೇದು ಕಲ್ಪೋತ್ಸವ ಅಂತ ನಡೀತಿತ್ತು. 2 ದಿವಸ ಹೋಗ್ಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನೇನಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಆಲ್ಮೋಸ್ಟ್ 3-4 ಡೇಸಿಂದನೇ ಮುಂಚಿಂದನೇ ನಮ್ಮೂರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದು. ಈ ಸತಿ ಒಂದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದು. ಎಲ್ಲ ಏರಿಯಾದಲ್ಲೂ ಕೂಡ ಹಾಕಿದ್ದು. ಇದು ನಮ್ಮ ಅಮ್ಮವ್ರದ್ದು ಕಾಂಪ್ಲೆಕ್ಸ್. ಇಲ್ಲೂ ಕೂಡ ಈ ಸತಿ ತುಂಬ ಚೆನ್ನಾಗಿ ಹಾಕಿದ್ದು. ಅದಾದಮೇಲೆ ಫೀಲ್ಡಲ್ಲಿ ಕಲ್ಪೋತ್ಸವ ಅಂತ ಪ್ರೋಗ್ರಾಮ್ ನಡೀತಿತ್ತು 3 ಡೇಸಿಂದ. ಸೊ ನಾವು ಲಾಸ್ಟ್ ಡೇ ಹೋಗಿದ್ವಿ. ಆ್ಯಂಡ್ ಇಲ್ಲಿ ತಿನ್ನೋಕ್ಕೂ ಕೂಡ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಹಾಕಿದ್ದು. ನಾವು ಫಸ್ಟ್ ತಿನ್ನೋಕ್ಕೆ ಅಂತ ಮೇನ್ ಕಾನ್ಸಂಟ್ರೇಟ್ ಮಾಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಬಟರ್ ಕಪ್ ಅಂಗಡಿ. ಅವ್ರದ್ದು ನಮ್ಗೆ ಅಲ್ಲಿ ಕೊರಿಯನ್ ಬನ್ ಅಂತೂ ತುಂಬ ಇಷ್ಟ. ಆ್ಯಂಡ್ ನನ್ನ ಕಸಿನ್ ಇನ್ನೊಂದೇನೋ ತೊಗೊಂಡ್ಲು. ಸೊ ಅವೆರಡು ತಿನ್ಕೊಂಡು ನೆಕ್ಸ್ಟ್ ಗಿರ್ಮಿಟ್ ತಿನ್ನೋಕ್ಕೆ ಅಂತ ಹೋದ್ವಿ. ಆ್ಯಂಡ್ ಈ ಬಟರ್ ಕಪ್ ಅವ್ರದ್ದು ಕೊರಿಯನ್ ಬನ್ ಅಂತೂ ನೀವು ಟೇಸ್ಟ್ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೋಂಡಾ, ಬಜ್ಜಿ, ಗಿರ್ಮಿಟ್ಟು ಆ್ಯಂಡ್ ಪೊಟ್ಯಾಟೊ ಟ್ವಿಸ್ಟರು ಅಂತ ಏನೇನೋ ತಿನ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡಿಕೊಂಡು ಏನು ದೂರದಿಂದ ನಿಂತ್ಕೊಂಡಿದ್ವಿ. ನಾವು ಬಂದಾಗ ಉಮಾಶ್ರೀ ಅಂತ ಯಾರ್ಯಾರೋ ಬಂದಿದ್ದು. ಅನುಶ್ರೀಗೋಸ್ಕರ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಸುಮ್ಮನೆ ಒಂದು 5 ನಿಮಿಷ ಇದ್ಬಿಟ್ಟು ತುಂಬ ಜನ ಇದ್ವು ಅಂತ ಅಲ್ಲಿಂದ ಹೊರಟು ಬಿಟ್ವಿ. ಓಕೆ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ದಿನೇ ಕಲ್ಪೋತ್ಸವ ಹೋಗಿ ತಿನ್ಕೊಂಡೆಲ್ಲ ಬಂದು ಬಿಗ್ ಬಾಸ್ ನೋಡೋಕ್ಕೆ ನಾವು ಮತ್ತು ವ್ಲಾಗ್ ಏನು ಮಾಡಿಲ್ಲ. ಬಿಗ್ ಬಾಸ್ ನೋಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ವಿ. ಆ್ಯಂಡ್ ಇವತ್ತು ಗಣಪತಿ ಜಾತ್ರೆ ಇರೋದು, ಇವತ್ತು ಉತ್ಸವ ಇರೋದು. ಸೊ ಅದಕ್ಕೆ ಸಂಜೆ ಹಂಗೆ ಮಾಡೋಣ ವೀಡಿಯೋ ಅಂತ ಸುಮ್ಮನಾದೆ. ಆ್ಯಂಡ್ ಇವಾಗ 3 ಗಂಟೆಗೆ ಸಿಂಚನ, ತಾರಕ್ಕ, ಮೋಹಿತ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಇಲ್ಲಿಗೆ. ಅದಾದಮೇಲೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ ಹಂಗೆ ಉಳ್ಳಾಡ್ತಿದ್ದೆ. ಈಗ ವಜ್ರ ಏನೋ ಡೈಲಾಗ್ ಹೇಳ್ತಾ ಇದ್ಲು. ನಾನು ವಜ್ರಂಗೆ ಏನೋ ಕೌಂಟರ್ ಕೊಟ್ಟೆ, ಇವೆಲ್ಲ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಇವತ್ತಿಂದು ಸ್ಯಾಟರ್ಡೇದು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಾದರೂ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಫುಲ್ ಮಳೆ ಬಂದು ನಿಂತಿದೆ. ಇವತ್ತು ಜಾತ್ರೆ ಉತ್ಸವ, ಇವತ್ತೇ ಮಳೆ ಬಂದಿದೆ. ರಾತ್ರಿ ಎಲ್ಲ ಬರಲಿಲ್ಲ ಅಂದರೆ ಸಾಕು. ಮಜಾ ಏನು ಅಂದರೆ ಇವಾಗ 3 ಗಂಟೆಗೆ ಎಲ್ಲರೂ ಬರ್ತದೆ ಟ್ರೈನ್ಗೆ. ಮಳೆ ನಿಂತಿದೆ. ಇವಾಗ ಏನಾದರೂ ಮತ್ತೆ ಮಳೆ ಬಂದರೆ ಸಿಗಾಕೊಂತದೆ ಸರಿಗೆ. ಮೋಡ ಮಾತ್ರ ತುಂಬ ಸಖತ್ ಮೋಡ ಆಗಿದೆ ನೋಡಿ. ಇದು ಯಾಕೋ ರಾತ್ರೆಲ್ಲ ಮಳೆ ಬರೋ ಥರ ಇದೆ. ಇವಾಗ ಅನ್ನಿತಿದೆ ಏನಾಗುತ್ತೆ ಗೊತ್ತಿಲ್ಲ. ಉತ್ಸವದ ಕತೆ. ಯಾವಾಗ ಬಂದ್ರಿ? ಒಳಗಡೆ ಸೇರ್ಕೊಂಡ್ಬಿಟ್ಟು ಇಬ್ರು ಸೌಂಡ್ ಬಂದ್ರು ಕೇಳಿಸ್ತಾ ಇಲ್ಲ. ನೀವಿಬ್ರಿಗೆ ಬಿಗ್ ಬಾಸ್ ಇಲ್ಲಪ್ಪ. ಫರಕನ್ ವ್ಲಾಗ್ ನೋಡ್ತಾ ಇಲ್ಲ. ಬಂತು ಫರಕ ಬಂತು ಇವಾಗ. ಎಷ್ಟೊತ್ತಿಗೆ ಹೊರಟ್ರಿ? ನೋಡಲಿ ವ್ಲಾಗ್ ಅಲ್ಲಿ ಊಟ ತೋರಿಸ್ತವಲ್ಲ. ಓಕೆ, ಮೀಲ್ಸ್ ಸೌತ್ ಇಂಡಿಯನ್. ಆರ್ಯ ವ್ಲಾಗ್. ಹಾಯ್ ಮಕ್ಕಳೇ ಮುಚ್ಕೋಟ. ಹಾಯ್ ಹೇಳಿ ಇಲ್ಲ ಹಾಕಿ ಪಾಪ ಇವ್ರನ್ನ ಅಲ್ಲ ಸಿಗಾಕ್ಸ್ಬಿಟ್ಟಿದ್ದಾರೆ. ಗೈಸ್, ಚಾಪರ್ ರೈಡ್ ಬೇರೆ ನಮ್ಮ ಊರಲ್ಲಿ ನೋಡಿ ಗೈಸ್. 4,000 ರೂಪಾಯಿ ಅಂತೆ ಒಂದು ರೈಡಿಗೆ. ಈ 4,000ದಲ್ಲಿ 2,000 ರೂಪಾಯಿ ಗೋವಾಗೆ ಹೋಗಿ ಬಂದ್ಬಿಡ್ಬೋದು. ಇಲ್ಲಿ ಸುತ್ತಾವೆ.
ಇವ್ ನೋಡಿ ನನ್ನ ಬಿಟ್ಟು ಹೋಗಕ್ಕೆ ಪ್ಲ್ಯಾನ್ ಬಾಗ್ಲ ಹಾಕೊಳಕ್ಕೆ ಏಯ್ ನಿಮ್ಮ ಅಜ್ಜಿ ಹಾಂ ಇವ್ರಿಗೆ ಈಗ ಸಿಂಗಲ್ ಬೆಡ್ ಸ್ಪ್ರೇಡ್ ಬೇರೆ ತಗೊಂಬರ್ಬೇಕು. ತೆಗ್ದಿರೋ ಬಾಗ್ಲು ಬೆಳಕಿ ಬರುತ್ತೆ. ಹಾಂ ತೆಗಿಯ ಯಾರು ಬಂದು ತೊಡಿನದಾನಿಯ ಯಾರದು ಆಯ್ ನಮ್ಮ ಜೀವಿತಕ್ಕೋದು ಬಂದು ಬಾಗ್ಲು ತೆಗಿವಿ ಅಂತೆ. ಯಾರು ನಾವು ರೆಡಿ ಆಗಿಲ್ಲ ಇನ್ನ. ಬಾಯ್ಸ್ ಬರ್ಲಿ ಅವ್ರ ಮನೇಲಿ ಬಿಸಾಕ್ಬಿಟ್ಟು ಹೋಗೋಣ. ಹಾಯ್ ಪುಷ್ಟಿ ಹಾಯ್. ಓಕೆ ಗೈಸ್ ಎಲ್ಲ ಇವಾಗ ರೆಡಿಯಾಗಿ ಹೊಡ್ತಾ ಇದ್ದೀವಿ. ಜೀವಿತಕ್ಕ ಬಂದಿದೆಯಲ್ಲ ಸೊ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂತ ವಜ್ರ ಅವರು ರೆಡಿ ಆಗ್ತಾ ಇದ್ದಾವೆ. ನಮ್ಮ ಆದಿಯವ್ರು ಬಂದಿದ್ದಾರೆ. ಬಾಯ್ಸ್ ನೋಡಿ ಗೈಸ್ ಬಾಯ್ಸ್ನ ನಿನ್ ಮಕ್ಕಕ್ಕೆ ಹೇಳ್ತೀನಿ ಯಾಕೆ ನಾಚ್ಕೋಬೇಡ ಅದ್ಯಾ ಹಿಂಗೆಲ್ಲ ನಾಚ್ಕೋಬಾರ್ದ ಅದ್ಯಾ. ಚಿಕ್ಕ ಮಗು ಬಂದು ಮಲ್ಕೊಂಡ್ಬಿಟ್ಟಿದೆ ಆಗ್ಲೇ. ಥ್ಯಾಂಕ್ಸ್ ಫಾರ್ ದಿ ಪರ್ಫ್ಯೂಮ್. ಹಬ್ಬದ ಟೈಮಲ್ಲೆಲ್ಲ ಬರ್ತೈತಲ್ಲ ಇದು. ಪುಷ್ಟಿ ನಿನ್ನ ಐಲೈನರ್ ತೋರ್ಸ. ಹಂಗೆಲ್ಲ ಎಕ್ಸ್ಪ್ರೆಷನ್ ಕೊಡಂಗಿಲ್ಲ. ಆನೆ ಕಿವಿ ಅಲ್ಲ ಹಾ ಪುಷ್ ಮಾಡ. ಗೈಸ್ ನೋಡಿ ಗೈಸ್ ನಮ್ ಟಿಪ್ಟರ್ ಫುಲ್ ಮೆನ್ಷನ್ ಕಾಲಲ್ಲೆಲ್ಲ ಕುತ್ಕೊಂಡು ಮಾಡು. ಟಿಪ್ ಟೂರ್ ನಾನು ನಡ್ಕೊಂಡು ಅದೇ ಅಲ್ವಾ ನೆಡ್ಕೊಂಡು ಓಡಾಡೋದಲ್ವಾ. ಇಲ್ಲಿ ನಮ್ಮ ಅಪ್ಪು ಫೋಟೋನ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ವಾವ್ ನೈಸ್. ಅದನ್ನ ಆಮೇಲೆ ತೋರಿಸ್ತೀನಿ ಗೈಸ್. ಪಾಸ್ ಕೊಟ್ಟಿಲ್ಲ ನಮ್ಮ ಶುಭಕೋದ್ ಇನ್ನು ನಮಗೆ. ಜಾಯಿಂಟ್ ವಿಲ್ ಈ ಸತಿ ಸಖತ್ ಅಂಗಡಿಗಳು. ಜೀವಿತಕ್ಕ 200 ರೂಪೀಸ್ ಚಾಲೆಂಜ್. ಬೇಜಾನ್ ಅಂಗಡಿಗಳೈತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ. ದಾದಕೋದು ಕಾಂಬಿನೇಷನ್ ಮಸಾಲೆ ಪುರಿ ಪ್ಲಸ್ ರಸಮಲೈ. ವಜ್ರ ಅವ್ರದಲ್ಲಿ ವಜ್ರ ತೊಡಲಿ ಫುಲ್ ಕ್ಲೋಸ್. ಪುಷ್ಟಿ ದೃಷ್ಟಿ ಆಗುತ್ತೆ. ಅದಕ್ಕೆ ಇವಳು ಅಡ್ಡ ಬರ್ತಾಳು. ಪುಷ್ಟಿ ದೃಷ್ಟಿ ಆಗುತ್ತೆ ಅಂತಲ್ಲ ಪುಷ್ಟಿ. ರವೆ ದೋಸೆ ರೋಟಿ. ರವೆ ದೋಸೆ ಅಲ್ಲ, ರವೆ ರೋಟಿ, ಪಾವ್ ಬಜ್ಜಿ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ಸೂಪು. ಇವಾಗ ಇದು ರಸಮಲೈ. ಅದ್ ಬಿಡು. ಇಲ್ಲಿ ಈಗ ಲಾಸ್ಟ್ ಅಲ್ಲಿ ಲೆಮನ್ ಟೀ. ಹೌದಾ? ಇಲ್ಲ ನಮ್ಮ ಊಟಿ ನಿಟ್ಟದು ಊಟಿಯಿಂದ ಬಂದು ತುಂಬಾ ವರ್ಷ ಅದನ್ನು ಸ್ಪೂನ್ ಕಲಿ ಇಟ್ಟಿದ್ದಾಳೆ. ಈಗ ತುಮಕೂರು ಬಿಟ್ಟದು ಅದನ್ನು ಅವರು ಸ್ಪೂನ್ ಫೋಕಲ್ಲಿ ಇದ್ದು ತಿಂತಾ ಇದ್ದಾರೆ. ನೋಡಿ ಶೋಕಿ ನೋಡಿ ಶೋಕಿ. ಪುಷ್ಟಿ ಬರ್ರ ಇಲ್ಲ ಹೋಗ್ದೆ ಒನ್ ಬೈ ಒನ್ ಇವ್ರು ಹಾಕೊಂಡಿದ್ದೆ. ಎಲ್ಲಿ ಇಮ್ಲಿ ರಮಣ ನೀನು ಯಾಕೆ? ಓ ಹಂಗೆ ಅಸಿಸ್ಟೆಂಟಾ? ಪಿಯೆ ನೀನ್ ಯಾಕೋ ಬ್ಲ್ಯಾಕ್ ಹಾಕೊಂಡಿದ್ಯಾ ಮಧ್ಯ? ಯಾಕೋ ಬಂದು ನೆಕ್ಸ್ಟ್ ವೈಟ್ ಇನ್ನೊಂದಲ್ಲಿ ಅಷ್ಟೇ. ಅಪ್ಪ ಅಮ್ಮನ ಮ್ಯಾಚಿಂಗ್ ಹೊಡಿತೈತೆ ಅವ್ರ ಜೊತೆ ವೈಟ್ ಅಂಡ್ ವೈಟ್ ಹಾಕೊಂಡು. ಬನ್ನಿ ಎಲ್ಲರೂ ಇವಾಗ ಪೆಂಡಾಲ್ಗೆ ಓಡ್ತಾ ಇದ್ದೀವಿ. ಗಣಪತಿ ಎತ್ತಿದ್ದಾರೆ, ರಥದ ಮೇಲೆ ಕೂಡಿಸ್ತಾ ಇದ್ದಾರೆ ಅಥವಾ ಕೂಡಿಸಿದ್ದಾರೆ ಏನೋ ಗೊತ್ತಿಲ್ಲ. ಇವಾಗ ಇನೋವಾದಲ್ಲಿ ಹೊರಡ್ತಾ ಇದ್ದೀವಿ ಎಲ್ಲರೂ. ಜೀವಿತಕ್ಕ ನೀನು ಬರ್ತೀಯಾ ಪೆಂಡಾಲ್ಗೆ ಅಥವಾ ಏನೋ ಬರ್ತೀಯಾ? ಜೀವಿತಕ್ಕನೂ ಬರ್ತಿದ್ದೆ ಪೆಂಡಾಲ್ಗೆ. ಫುಲ್ ಮಳೆ ಬರ್ತಾ ಇದೆ. ಆಚೆ ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾವೆ. ಆ್ಯಂಡ್ ನಾವಿಲ್ಲಿ ತಂದಿರಿ ಗೌರಮ್ಮ
ಗೌದಮ್ಮನ ಇವಾಗ ತಗೊಂಡೋಗ್ತಾ ಇದ್ದಾರೆ. ಗಣಪತಿ ಆಲ್ರೆಡಿ ಅದು ಕೂರ್ಸಿದೆ, ಆಚೆ ಹೋದ್ಮೇಲೆ ಕೂರ್ತೀನಿ. ಇವಾಗ ಗೌದಮ್ಮ ಬರ್ತಾ ಇದೆ. ಬರ್ದ ಬಾಯ್ಸ್ ನಮ್ ಬಾಯ್ಸ್ ಹಾಕ್ಸಿದ ಆರ ನಾನು ಹಿಡ್ದೆಲ್ಲ ಸತಿ ಗ್ರೀನ್ ಕಣೆ, ಈ ಸತಿ ರೆಡ್ಡು. ಹುಷಾರು ಇದೆಲ್ಲ ಕೆಳಗಡೆ ಹಂಗಿಡ್ಕೊಂಡ್ ನಡಿ ಫೋಟೋ ಬಾ. ನಾವು ಆಚೆ ಹೋಗೋಣ ಬಾ. ಸರಿ ಹೋಗಿ ದೋಸ್ತ ನೋಡಿ ಪಟಾಕಿ ಏನೋ ಕುತ್ಕೊಂಡಿರೋದ. ಈಗ ದೊಡ್ಡ ಪಟಾಕಿ ಹೊಡಿತಿದ್ದಾರೆ. ಈ ಪಟಾಕಿ ಸಿಗ್ನಲ್ ಕೊಡೋದು, ಲೈಕ್ ಇಲ್ಲಿಂದ ಹೊರಡುತ್ತೆ ಇನ್ನೇನು ಗಣಪತಿ ಎತ್ತಿದ್ದಾರೆ ಅಂತ. ಎಲ್ಲ ಹಾಕಿದ್ದಾರೆ ನೋಡಿ ಬಾಂಬ್ಗಳು. ಎಲ್ಲರೂ ಹೆಂಗ್ ಫೋನ್ ಇಟ್ಕೊಂಡವ್ರು ನೋಡು ಗಣಪತಿ ಫೋಟೋ ತೆಗಿಯೋಕ್ಕೆ. ಪೆಂಡಾಲಿಂದ ಗಣಪತಿ ಹೊರಡೋದೆ ತುಂಬ ಲೇಟ್ ಆಗಿತ್ತು. ಸೊ ನನ್ನ ವ್ಲಾಗ್ ಕೂಡ ತುಂಬ ದೊಡ್ಡ ಇದೆ. ಇಲ್ಲಿ ನನ್ನ ತಮ್ಮಂದಿರು ಎಲ್ಲ ಕಾಯಿ ಹೊಡಿತಾ ಇದ್ದು ಗಣಪತಿ ಹೊರಟಕ್ಕಿಂತ ಮುಂಚೆ. ಆ್ಯಂಡ್ ಮಿಕ್ಕಿದೆಲ್ಲನೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಬಿಕಾಸ್ ತುಂಬ ಲಾಂಗ್ ಇರೋದ್ರಿಂದ ಇದು ಆಲ್ರೆಡಿ 30 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸೊ ಇದು 11 ಮಿನಿಟ್ಸ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಗಣಪತಿ ಹೊರಟ ಮೇಲೆ ಏನೇನಾಗುತ್ತೆ, ಲೈಕ್ ನೆಕ್ಸ್ಟ್ ಡೇ ತನಕ ಏನಿದೆ ಅಂತ ಎಲ್ಲ ನೆಕ್ಸ್ಟ್ ಇನ್ ವ್ಲಾಗಲ್ಲಿ ತೋರಿಸ್ತೀನಿ. ಕೀಪ್ ವೇಟಿಂಗ್.